ದೇಸಾಯಿ ಅವ್ರ ಜೊತೆ ಅಫ್ಕೋರ್ಸ್ ಬೆಳದಿಂಗಳ ಬಾಲೆ ಮಾಡಿದ್ದೆ. ಸೊ ನಿಷ್ಕರ್ಷಗೂ ಈ ತರ ಪಾತ್ರ ಇದೆ ಅಂತ ಹೇಳಿದ್ರು. ಇನಿಷಿಯಲಿ ಒಂಚೂರು ಹೆಸಿಟೆನ್ಸಿ ಇತ್ತು, ಬಿಕಾಸ್ ಅದರಲ್ಲಿ ಆ ಕ್ರೂರತೆಯ ಒಂದು ರೇಪು ಇದು ಅನ್ನೋದೆಲ್ಲ ಇತ್ತು ಅಂತ. ಬಟ್ ಕಥೆ ತುಂಬಾ ಚೆನ್ನಾಗಿತ್ತು ಅಂಡ್ ವಿಭಿನ್ನವಾಗಿ ಮಾಡಿದ್ದು ಬೆಳದಿಂಗಳ ಬಾಲೆ. ಬಟ್ ದೇಸಾಯಿ ಅವರು ಹಿ ವಾಸ್ ನೋನ್ ಫಾರ್ ಥ್ರಿಲ್ಲರ್ ಮೂವೀಸ್ ಅಂಡ್ ಇದು ಥ್ರಿಲ್ಲರ್ ಸ್ಟೋರಿ. ಸೊ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಇದಂತೂ ಇತ್ತು ಅಂಡ್ ಕನ್ವಿನ್ಸ್ ಮಾಡಿದ್ರು ದೇಸಾಯಿ ಅವರು, ಹೇಗೆ ಪಾತ್ರ ಎಲ್ಲ ಹೇಳಿದ್ರು. ಸರಿ ಅಂತ ಒಪ್ಕೊಂಡೆ. ಅಂಡ್ ನೀವು ಹೇಳಿದ ಹಾಗೆ ಇವತ್ತು ಇಲ್ಲಿಗೆ ಬರಬೇಕಾದ್ರೆ ಅದನ್ನೇ ಜ್ಞಾಪಿಸ್ಕೊಂಡು ಬಂದೆ, ಬಿಕಾಸ್ ಮಣಿಪಾಲ್ ಸೆಂಟರ್ ಇಲ್ಲೇ ಇರೋದು. ಆಗ ಸುಮಾರು ಒಂದು 40 ದಿನನೋ 45 ಎಷ್ಟು, ನಂಗೆ ಎಷ್ಟು ನಂಬರ್ ಆಫ್ ಡೇಸ್ ಕರೆಕ್ಟಾಗಿ ನಾವು ಇಲ್ಲ, ಬಟ್ ತುಂಬಾ ದಿನಗಳು ದಿನಾ ಸಾಯಂಕಾಲ ಬರ್ತಿದ್ವಿ. ಯಾಕೆಂದ್ರೆ ರಾತ್ರಿ ಶೂಟಿಂಗು, ಬೆಳಗ್ಗೆ ಎಲ್ಲ ಆಫೀಸು ಕೆಲ್ಸಗಳು ಇರ್ತಿತ್ತು ಅವ್ರದ್ದು. ಸೊ ಅವ್ರ ಕೆಲಸ ಆಗ್ಬೇಕಿತ್ತು. ಅದಾದ್ಮೇಲೆ ನಮ್ದು ಬೋರ್ಡ್ ಎಲ್ಲ ಬರೋದು, ನಮ್ದೆಲ್ಲ ಚೇಂಜ್ ಆಗೋದು, ನಮ್ ಸಿನಿಮಾಗೆ ಬೇಕಾದ ಹಾಗೆ ನಮ್ದು ಸಾಯಂಕಾಲ ಫುಲ್ಲು, ರಾತ್ರಿ ಫುಲ್ಲು ಶೂಟಿಂಗು. ಅಂಡ್ ವೀಕೆಂಡ್ಸ್ ಬಂದ್ರೆ ಭಾನುವಾರ ಎಲ್ಲ ಬೆಳಗಿಂದ ರಾತ್ರಿ ಎಲ್ಲ ಅಷ್ಟೇನೆ. ಯಾ, ಸೊ ಅಷ್ಟು ದಿನಗಳ ಶೂಟಿಂಗು, ಅಷ್ಟು ಜನ ಕಲಾವಿದರು, ತುಂಬಾ ತುಂಬಾ ಚೆನ್ನಾಗಿತ್ತು.